ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಓಂ ಭೂರ್ಭುವಃಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಏನೇ ಹೇಳಿ, ಧನುರ್ಮಾಸದ ಚಳಿಲಿ ಎದ್ದು ಪ್ರಸಾದ ಮಾಡಿ ಪೂಜೆ ಮಾಡಿ ತಿಂತಿದ್ರೆ ಆಹಾ ಆನಂದ. ಏನು ಗುಳುಗುಳೆ ಬೆಳಗಿನ ಜಾವಣಿ ಏನೋ ಗಮ್ಮನಿಸ್ತಾ ಇದ್ದೀರಾ? ಈಗ ಧನುರ್ಮಾಸ ಅಲ್ವೇನೋ, ಹಾಗಾಗಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋದಾಗ ಕೊಡೋಕ್ಕೆ ಅಂಥೇಳಿ ಪ್ರಸಾದ ಅಡಿ ಮಾಡ್ತಾ ಇದ್ದೀನಿ. ಈ ಗುಳುಗುಳೆ ಪ್ರಸಾದ ಹಂಚೋಕ್ಕೂ ಮುಂಚೆ ಪರ್ಮಿಷನ್ ತೊಗೊಂಡಿದ್ದೀರಾ? ಏನ ಪ್ರಸಾದ ಹಂಚೋಕ್ಕೂ ಪರ್ಮಿಷನ್ ತೊಗೋಬೇಕಾ? ಇಲ್ವಾ ಮತ್ತೆ? ಮೊನ್ನೆ ಸುಳ್ವಾಡಿ ಗ್ರಾಮದಲ್ಲಿ ಪ್ರಸಾದ ತಿಂದು 14 ಜನ ಸತ್ತ ಮೇಲೆ ಪರ್ಮಿಷನ್ ಇಲ್ಲದೆ ಪ್ರಸಾದ ಹಂಚಂಗಿಲ್ಲ ಅಂತ ಹೇಳಿಲ್ವಾ? ಹಂಗೇನಾದರೂ ಗೊತ್ತಾದರೆ ನೀವು ಎತ್ತಾಕೊಂಡೋಗಿ ಒಳಕಾಕ್ಬಿಡ್ತಾರೆ ಗೊತ್ತಾ? ಹೌದೇನಾ? ಯಾರೋ ಇದನ್ನೆಲ್ಲ ಮಾಡಿದ್ದು? ಇನ್ಯಾರು? ಗೌರ್ಮೆಂಟು. ಹಿಂಗಾದರೆ ಇಷ್ಟೊಂದು ಪ್ರಸಾದನ ಏನೋ ಮಾಡೋದು? ಕೂತ್ಕೊಂಡು ಸಾಯಂಕಾಲದವರೆಗೂ ತಿಂದು ಖಾಲಿ ಮಾಡಿ. ನಿಮ್ಗೆ ಇದೆಲ್ಲ ಯಾವ ಲೆಕ್ಕ ಬನ್ನಿ ಗುಡುಗುಳೆ? ಆನೆ ಒಟ್ಟಿಗೆ ಅಡ್ಕಾಸಿನ ಮಜ್ಜಿಗೆ ಇದ್ದಂಗೆ. ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಕಣ. ಬರ್ತೀನಿ ಇರೋ, ಆ CMನೇ ಹೋಗಿ ಕೇಳ್ತೀನಿ. ಏನಪ್ಪ ಕುಮಾರಣ್ಣ, ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚಕ್ಕೆ ಪರ್ಮಿಷನ್ ತಗೋಬೇಕು ಅಂದಿದ್ದಕ್ಕೆ ಯಡಿಯೂರಪ್ಪನವರು ಹಿಡ್ಕೊಂಡು ಓಡಾಡ್ತವ್ರಂತೆ. ಹೆಂಗಪ್ಪ ಹಿಂಗಾದರೆ? ನೋಡಿ, ಈಗ 14 ಜನದ ಪ್ರಾಣ ಹೋಯಿತು. ಅದನ್ನು ಯಾರು ವಾಪಸ್ ತಂದು ಕೊಡ್ತಾರೆ? ಮುಂದೆ ಈ ರೀತಿ ಪ್ರಕರಣಗಳಾಗಬಾರ್ದು ಅಂತಕ್ಕಂಥದಕ್ಕೆ ಈ ನಿರ್ಧಾರ. ಪ್ರೆಸೆಂಟ್ ಸ್ವಾಮಿಗಳು ಮಾಜಿ ಸ್ವಾಮಿಗಳು ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯಿತು. ನಮಸ್ಕಾರ ಇಬ್ಬರಿಗೂ. ಬನ್ರಿ ಬ್ರಹ್ಮಾಂಡ, ಬೆಳಿಗ್ಗೆ ಅದೇನೋ ಗಮ್ಮಂತ ಬೇಯಿಸ್ತಾ ಇದ್ರಿ. ಏನು ಬೇಯಿಸಿದ್ರೆ ಏನು ಬಂತು? ಪ್ರಸಾದಕ್ಕೂ ಪರ್ಮಿಷನ್ ಮಾಡೋರಲ್ಲ ಕುಮಾರಸ್ವಾಮಿಗಳು. ಈ ಭಕ್ತಿ ಅಂತಕ್ಕಂಥದ್ದು ಮನಸ್ಸಲ್ಲಿದ್ದರೆ ಸಾಕು, ಪ್ರಸಾದ ಯಾಕೆ ಬೇಕು ಅನ್ನೋದು ನನ್ನ ಪ್ರಶ್ನೆ. ಪ್ರಸಾದ ಹಂಚಕ್ಕೆ ಹೋಗಿ ಆಗಿದ್ದ ಅವಾಂತರ ಸಾಲದೆ. ಓ ಕಣ ಬಾಪ, ಆ ದಾವಣಗೆರೆನಲ್ಲಿ ಅವನು ಯಾರೋ ಅಡ್ಕಶ್ ಬಿ ಕೊಟ್ಟಿದ್ದ ಮೆಡಿಷನ್ಗೆ ನಮ್ಮವ್ರವು 20 ಕುರಿಗಳು ಶಿವನ ಪದ ಸೇರ್ಕೊಬಿಟ್ಟವೆ. ಅದ್ರ ಬಗ್ಗೆನೂ ಓಸಿ ತನಿಖೆ ಮಾಡ್ಸಪ್ಪ. ಹಂಗೆ ಹುಷಾರು, ಆ ಕುರಿಗಳನ್ನ ಬಿರಿಯಾನಿ ಮಾಡಿಸಿ ತಿನ್ನಿಸಿ ಇನ್ನೆಷ್ಟು ಜನ ಕೊಟ್ಟುಕಂದಾರೋ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.